ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಇನ್ನು 5:30 ಆಗಿತ್ತು. ಸೊ ಬೇಗನೆ ಎದ್ದಿದ್ದೆ. ಸೊ ರಾತ್ರಿ ಎಲ್ಲ ಹಬ್ಬ ಇತ್ತು ಅಂತ ಕೆಲಸಗಳೆಲ್ಲ ಮಾಡಿಕೊಂಡು 5:30ಗೆ ಎದ್ದಿದ್ದೆ. ಆದರೂ ಟೈಮ್ ಆಗಿತ್ತು. ನಾನು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ. ಇನ್ನು ದೀಪ ಕೂಡ ಹಚ್ಚಿಬಿಟ್ಟು ಬೆಳಗ್ಗೆನೇ ಇನ್ನು ಪೂಜೆಗೆ ರೆಡಿ ಮಾಡ್ಕೋಬೇಕು. ದೀಪ ಹಚ್ಚಿ ಇಟ್ಟಿದ್ದೀನಿ. ಇನ್ನು ನೈವೇದ್ಯಕ್ಕೆಲ್ಲ ಕೂಡ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಯಾವ ರೀತಿ ಇದೆ ಅಂತ ಒಂದ್ಸರಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿದ್ದೆ ರಾತ್ರಿನೇ. ಸೊ 2 ಗಂಟೆ ಆಗಿತ್ತು. ಪಾಪನ ಮಲಗಿಸ್ಬಿಟ್ಟು ಎಲ್ಲ ಕೆಲಸಗಳು ಮುಗಿಸ್ಕೊಂಡಿದ್ದೆ. ನಾನು ಮಲಗೋದ್ರಲ್ಲಿ 2 ಗಂಟೆ 2:15 ಆಗಿತ್ತು. ಇದಾದಮೇಲೆ ಸೊ ಇವಾಗ ನಮ್ಮ ಮನೆಯವ್ರು ಕೂಡ ಇವಾಗ ನೈವೇದ್ಯಕ್ಕೆ ಅಂತ ಬಾಳೆ ಎಲೆ ರೆಡಿ ಮಾಡ್ಕೊತಾರೆ. ನಾನು ಕೂಡ ಇವಾಗ ಪೊಂಗಲ್ನ ರೆಡಿ ಮಾಡ್ತಾಯಿದ್ದೀನಿ. ಪೊಂಗಲ್ ಮಾಡೋದು ಯಾವ ರೀತಿ ಅಂತ ನೋಡಿ. ಒಂದು ಪಾತ್ರೆಗೆ ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದಕ್ಕೆ 2 ಉಂಡೆಯಷ್ಟು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದರೊಳಗಡೆ ಸೇರಿಸ್ಕೊತೀನಿ. ಇನ್ನು ನಮ್ಮ ಮನೆಯವ್ರು ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದು. ಅಷ್ಟರಲ್ಲಿ ನಾನು ನೈವೇದ್ಯ ಮಾಡೋಣ ಅಂತ ಬಂದಿದ್ದೆ. ಅಷ್ಟರಲ್ಲಿ ಅವರು ಬಾಳೆಲೆ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದರು. ಅವರಿಗೆ ಚಾಕು ಸಿಗಲಿಲ್ಲ ಅಂತ ನಾನೇ ಕಟ್ ಮಾಡಿಕೊಟ್ಟೆ. ಇದಾಗಿ ಮತ್ತೆ ನಾನು ಅಡುಗೆ ರೂಮಲ್ಲಿ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೊಂಗಲ್ಗೆ ನಾನು ಕಾಯಿ ತುರಿ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಕಾಯಿ ತುರಿ ಹುರ್ಕೊಂಡಿದ್ದೆ, ಅದನ್ನು ಗ್ರೈಂಡ್ ಮಾಡಿಕೊಂಡು ಅದರೊಳಗಡೆ ಸೇರಿಸ್ಕೊತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಬೆಲ್ಲ ಎಲ್ಲ ಕುದಿತಾಗಿತ್ತು. ಅದು ಕುದ್ಮೇಲೆ 1 ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಟ್ಟು ಸೊ ಇವಾಗ ನಾನು ಕಾಯಿ ತುರಿ ರೆಡಿ ಮಾಡ್ಕೊಂಡಿದ್ದಲ್ಲ ನೀರು, ಅದನ್ನು ಕೂಡ ಸೇರಿಸ್ಕೊತೀನಿ ಅದರೊಳಗಡೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹೀಗೆ ಕುದೀತಾ ಇರುತ್ತೆ. ಅದು ಸಣ್ಣ ಊರಿನಲ್ಲೇ ಚೆನ್ನಾಗಿ ಕುದಿಸ್ಕೊತೀನಿ. ಇನ್ನು ಮೊದಲೇ ಅನ್ನ ಬೇಯಿಸಿಟ್ಕೊಂಡಿದ್ದೆ, ಅದೇ ಅನ್ನನೇ 1 ಬೌಲಷ್ಟು ಇದ್ರೊಳಗಡೆ ಸೇರಿಸ್ಕೊತೀನಿ. ಸೊ ಸಿಂಪಲಾಗಿ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಕೈ ಆಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಯೋವರೆಗೂ, ಗಟ್ಟಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಸೊ ಇದಾದಮೇಲೆ ಒಂದು ಕಡೆ ಇನ್ನು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಕೂಡ ಹುರ್ಕೊತಾ ಇದ್ದೀನಿ ಪಕ್ಕದಲ್ಲೇ. ಅದು ಕೂಡ ಇದ್ರೊಳಗಡೆ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿತೀನಿ. ಅದನ್ನು ಅದರೊಳಗಡೆ ಸೇರಿಸ್ಕೊತೀನಿ. ಇದಾದಮೇಲೆ ಗಟ್ಟಿಯಾಗಿತ್ತು ಸ್ವಲ್ಪ. ಸೊ ಇದು ಹಾಕ್ಕೊಂಡು ಲಾಸ್ಟಲ್ಲಿ ಎತ್ತಿಟ್ಕೊತೀನಿ. ಇದಕ್ಕೆ ಸ್ವಲ್ಪ ನಾನು ಕಾಳು ಮೆಣಸನ್ನು ಸೇರಿಸ್ಕೊಂಡೆ. ಅಷ್ಟನ್ನು ಸೇರಿಸ್ಕೊಂಡು ಏಲಕ್ಕಿ ಪೌಡ್ರ್ ಏನು ಹಾಕ್ಕೊಂಡಿಲ್ಲ. ಇಷ್ಟು ಪೂಜೆಗೆ ರೆಡಿಯಾಗಿತ್ತು. ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬ. ಈ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಬಯಸೋಣ. ಹಾಗೆ ಪೂಜೆಗೆಲ್ಲ ತಯಾರಿ ನಡೀತಿದೆ. ಪೊಂಗಲ್ ಮಾಡ್ಕೊಂಡಿದ್ದೆ, ಕಡಲೆಕಾಯಿ ಬೇಯಿಸ್ಕೊಂಡಿದ್ದೆ, ಹಾಗೆ ಗೆಣಸು ಕೂಡ ಬೇಯಿಸ್ಕೊಂಡಿದ್ದೆ. ಇಷ್ಟನ್ನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೂರ್ಯ ದೇವರ ಪೂಜೆ ಮಾಡ್ತಾಯಿದ್ದೀವಿ ಇವಾಗ. ಹಾಗಾಗಿ ಮನೆ ಮುಂದೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಈ ದೀಪ ಕೂಡಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಎಲ್ಲರೂ ಎದ್ದಿದ್ರು, ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಈಚೆ ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆನೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ರಾತ್ರಿನೇ ಎಲ್ಲ ರೆಡಿ ಮಾಡಿದ್ವಿ. ಹಾಗಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ದೀಪ ಹಚ್ಚೋದು ಮಾತ್ರ ಇತ್ತು, ಎಡೆ ಇಡೋದು. ಅಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀವಿ. ನಮ್ಮ ಮನೆಯವ್ರು ಕೂಡ ಪೂಜೆ ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ. ನಾನು ಕೂಡ ಈಚೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಪೂಜೆಗೆಲ್ಲ ರೆಡಿ ಆಯಿತು. ಮಕ್ಕಳು ಕೂಡ ಎಲ್ಲ ರೆಡಿಯಾಗಿದ್ದಾರೆ, ನಾನು ಕೂಡ ರೆಡಿಯಾಗಿದ್ದೀನಿ. ನೋಡಿ, ಒಳಗಡೆ ಪ್ರಸಾದ ಕೂಡ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿದ್ದೆ, ನನಗಿಷ್ಟ ಆಗೋ ಥರ. ಹಾಗಾಗಿ ಚೆನ್ನಾಗಿ ರೆಡಿಯಾಗಿತ್ತು. ಇನ್ನೇನು ಇಲ್ಲೂ ಕೂಡ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಮೊದಲಿಗೆ ಕಾಯಿ ಹೊಡೆದು ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿದ ಮೇಲೆ ನಾನು ಕೂಡ ಪೂಜೆ ಮಾಡ್ತೀನಿ ಇದರ ಜೊತೆಯಲ್ಲಿ. ಇನ್ನು ನನ್ನ ಮಕ್ಕಳು ಕೂಡ ಅವರು ಕೂಡ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಕೈಲೂ ಕೂಡ ಪೂಜೆ ಮುಗಿಸ್ಕೊಂಡು ಸೊ ಇದಾದ ನಂತರ ದೇವಸ್ಥಾನ ಕೂಡ ಹೊರಡಬೇಕು. ಸೊ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೋಡಿ, ನಾನು ಕೂಡ ಮಂಗಳಾರತಿ ಮಾಡಿ ದೇವರಿಗೆ ಪೂಜೆ ಮಾಡಿದ ನೈವೇದ್ಯ ಎಲ್ಲ ಮುಗಿದ ಮೇಲೆ ಈ ರೀತಿ ಪೂಜೆ ರೆಡಿಯಾಗಿತ್ತು. ಇನ್ನೆಲ್ಲ ಆದಮೇಲೆ ಕೂಡ ಮುಗಿಸ್ಕೊಂಡಿದ್ದೆ. ಪೊಂಗಲ್ ಕೂಡ ಬೇಗನೆ ಮಾಡ್ಕೊಂಡಿದ್ದೆ. ಇನ್ನು ಸಾಂಬಾರು ಮಾಡೋದೊಂದಿತ್ತು, ಬೇಳೆ ಸಾರು ಮಾಡ್ತಾಯಿದ್ದೀನಿ, ಇಸ್ಕಿದ ಬೇಳೆ ಸಾರು. ಅದೊಂದು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಮಾರಮ್ಮನ ಜಾತ್ರೆ ಇದೆ. ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ. ಸೊ ಇವತ್ತು ಜಾತ್ರೆ ಇರೋದು, ಹಾಗಾಗಿ ಹಿಂದಿನ ದಿನದ್ದು ಒಂದಿನ ಫ್ರೆಂಡ್ಸಿನ ಪೂಜೆ ಕೂಡ ಮುಗಿತಾ ಐತೆ. ಎಳ್ಳು ಬೆಲ್ಲ ತಿಂತಾ ಇದ್ದೀವಿ ಇವಾಗ ಶೇರ್ ಮಾಡ್ಕೊಂಡು.
ಇನ್ನು ನಮ್ಮೂರ ಕಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಪೂಜೆಗಳಂತೂ. ಹಸುಗಳೆಲ್ಲ ಪೂಜೆ ಮಾಡ್ತಾರೆ. ಹಾಗಾಗಿ ಹಸುಗಳು ಪೂಜೆ ಮಾಡಿಬಿಟ್ಟು ನಾವೇನು ಪೂಜೆ ಮಾಡಿರ್ತೀವ, ನೈವೇದ್ಯಕ್ಕೆ ಇಟ್ಟಿರ್ತೀವ, ಆ ಪ್ರಸಾದನೆಲ್ಲ ಹಸುಗಳಿಗೆ ಕೊಡ್ತಾ ಇರ್ತೀವಿ ಕೈಲಿಂದನ. ಅದು ತುಂಬ ಶ್ರೇಷ್ಠ, ಚೆನ್ನಾಗಿರುತ್ತೆ. ಪೂಜೆ ಎಲ್ಲ ಚೆನ್ನಾಗಿ ಆಗಿರುತ್ತೆ ಅಂತ ತೃಪ್ತಿ ಆಗುತ್ತೆ ಮನಸ್ಸಿಗೆ. ಸೊ ಇಲ್ಲಿ ಹಸುಗಳೇನು ಇರೋದಿಲ್ಲ. ಇಲ್ಲಿ ಮನೆ ಮುಂದೆ ಹಸುಗಳು ಬರುತ್ತೆ. ಸೊ ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಬಂದರೆ ನೋಡಿಬಿಟ್ಟು ನಾವು ಕಾಯ್ದುಬಿಟ್ಟು ಹಾಕಬೇಕಾಗುತ್ತೆ ಹಸುಗೆ ಸೊ ಇನ್ನು ಪೂಜೆಗೆ ಇಷ್ಟೆಲ್ಲ ರೆಡಿಯಾಗಿತ್ತು. ಇದಾದಮೇಲೆ ನಾನು ಅಡುಗೆ ಕೂಡ ಮಾಡ್ಕೊತೀನಿ. ಇದು ಸಾಂಬಾರೊಂದು ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವಾಗ ಅಡುಗೆ ಮಾಡ್ಕೊತೀನಿ. ಅದು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಲ್ಲ ಬೇಳೆ ಸಾರು. ಹಾಗಾಗಿ ನಾನು ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆಕಾಳು ಸಾರು, ಇಸ್ಕಿದ ಬೇಳೆ ಸಾರು. ಮನೆಯವರು ಕೂಡ ಇವತ್ತು ರಜಾ ಇತ್ತು. ಹಾಗಾಗಿ ಹಬ್ಬ ಇರೋದ್ರಿಂದ ಡ್ಯೂಟಿಗೇನು ಹೋಗಲ್ಲ. ಸೊ ಇನ್ನು ಎಲ್ಲ ಪೂಜೆ ಮುಗೀತಲ್ವ, ಇನ್ನು ಮಧ್ಯಾಹ್ನ ಒಳಗಡೆ ಊಟ ಮುಗಿಸ್ಕೊತೀವಿ. ದೇವಸ್ಥಾನ ಕೂಡ ಲೇಟಾಗೆ ಹೋಗ್ತೀವಿ, ಯಾಕಂದರೆ ಜನ ಜಾಸ್ತಿ ಇದ್ದಾರೆ. ಯಾವಾಗ ಹೋದ್ರೂ ನಮಗೆ ಪೂಜೆಗೆ ಹೋಗೋದಕ್ಕಾಗಲ್ಲ. ಹಾಗಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ಊಟ ತಿನ್ನಿಸ್ಕೊಂಡೇ ಹೋಗ್ತೀವಿ. ಅಷ್ಟರಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಮಾಡೋದು ಬೇಳೆ ಸಾರು ಅಂತ ತೋರಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಮಾಡಿದ್ದೀನಿ, ಅದು ರುಬ್ಬಿಬಿಟ್ಟು ಮಾಡಿದ್ದೀನಿ. ಇವಾಗ ಸಿಂಪಲ್ ಡೈರೆಕ್ಟಾಗಿ ಹಾಗೆ ಮಾಡ್ಕೊತಾ ಇದ್ದೀನಿ, ರುಬ್ಬೋದೇನೂ ಇಲ್ಲ. ಮೊದಲಿಗೆ ಪಾತ್ರೆ ಕಾಯಲಿಕ್ಕೆ ಇಡ್ತಿದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದು ಮಿಕ್ಸ್ ಆದಮೇಲೆ ಬಿಡ್ತೀನಿ ಎಣ್ಣೆನಲ್ಲಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಗೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ ನಾನು. ಈ ರೀತಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಮತ್ತು ಟೊಮೊಟೊ ಕೂಡ ಅದು ಚೆನ್ನಾಗಿ ಬೇಯ್ಕೊಂಡಿರಬೇಕು ಅದರಲ್ಲೇ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತೀನಿ. ಹಾಗೆ 3 ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ. ಇಷ್ಟನ್ನು ಸೇರಿಸ್ಕೊಂಡು 2 ನಿಮಿಷ ಬಿಟ್ಟು ಅದಾದಮೇಲೆ 2 ಲೋಟ ನೀರು ಹಾಕ್ಕೊತೀನಿ ನಾನು. 2 ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. 2 ವಿಷಲ್ ಆಗಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ಇನ್ನೆಲ್ಲ ಲಾಸ್ಟಲ್ಲಿ ಸಾಂಬಾರು ಕುದಿ ಬರಬೇಕಾದ್ರೆ ನಾನು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಟೇಸ್ಟಾಗಿರುತ್ತೆ ಚೆನ್ನಾಗಿ ಅಂತ ಇಸ್ಕಿದ ಬೇಳೆ ಸಾರಿಗೆ. ಹಾಗಾಗಿ ಇಷ್ಟಾದಮೇಲೆ 2 ವಿಷಲ್ ಕೂಗಿಸ್ತೀನಿ, ಅದು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಇನ್ನು ಅಡುಗೆ ಎಲ್ಲ ಮುಗೀತು. ಸೊ ಇದಾದಮೇಲೆ ಇನ್ನು ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಯಾವ ರೀತಿ ರೆಡಿಯಾಗಿತ್ತು ಅಡುಗೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಅನ್ನ ರೆಡಿ ಮಾಡ್ಕೊಂಡಿದ್ದೆ, ಮತ್ತು ಇದು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಅಂತಂದರೆ ಇದಕ್ಕೆ ಚೆನ್ನಾಗಿರುತ್ತೆ, ಗೆಣಸಿಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವೀಟ್ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು. ಮತ್ತು ಪೊಂಗಲ್ ಕೂಡ ರೆಡಿಯಾಗಿತ್ತು. ಅದಾದಮೇಲೆ ಸಾಂಬಾರು ಕೂಡ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಅದು ಕೂಡ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಕಡಲೆಕಾಯಿ ಕೂಡ ಬೇಯಿಸಿಟ್ಕೊಂಡಿದ್ದೆ. ಸೊ ಇಷ್ಟನ್ನು ನಾವು ತಯಾರಿ ಮಾಡ್ಕೊಂಡಿದ್ದೆ. ಆದರೂ ಬೇಗನೆ ಆಗಿತ್ತು. ನಾನು ಬೇಗ ಎದ್ದಿರೋದ್ರಿಂದ ಬೇಗ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳು ಕೂಡ ಜೊತೆಯಲ್ಲೇ ಇದ್ಲು. ನನ್ನ ಮಗನೂ ಕೂಡ ಎತ್ಕೊಂಡೆ ನಾನು ಊಟ ಮಾಡ್ತಾಯಿದ್ದೆ. ಅವ್ನಿಗೆ ಆವಾಗಲೇ ತಿನ್ನಿಸ್ಕೊಂಡಿದ್ದು ಮಲಗಿಸಿದ್ದೆ. ಅವನು ಮಲ್ಕೊಂಡು ಇವಾಗ ಎದ್ದಿದ್ದ, ಹಾಗಾಗಿ ಜೊತೆಯಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವ್ನಿಗೇನು ತಿನ್ನಿಸೋದಿಲ್ಲ, ಅವನಿಗೆ ಲಾಸ್ಟಲ್ಲಿ ಮತ್ತೆ ಸರಿ ಮಾಡ್ಕೊಂಡು ತಿನ್ನಿಸ್ತೀನಿ ಬೇರೆ ಟೈಮಲ್ಲಿ. ಇನ್ನು ಊಟದ ಜೊತೆಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನನ್ನ ಮಗಳು ಕೂಡ ನನಗೆ ಗೆಣಸು ಅಂತ ಹೇಳಿ ಇದು ಮಾಡ್ತಿದ್ಲು. ಅವಳಿಗೆ ಗೆಣಸು ಹಾಕ್ಕೊಟ್ಟಿಲ್ಲ, ಅನ್ನ ಮಾತ್ರ ಹಾಕ್ಕೊಟ್ಟಿದ್ದೀನಿ. ಅವಳು ಅನ್ನ ತಿಂತಾಯಿದ್ದಾಳೆ. ನಮ್ಮ ಮನೆಯವ್ರು ಕೂಡ ಊಟ ಮಾಡ್ತಾಯಿದ್ದಾರೆ. ಇನ್ನು ಊಟ ಕೂಡ ಮುಗೀತು. ಇದು ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನ ಕೂಡ ರೆಡಿ ಆಗ್ತೀವಿ ನೋಡಿ. ದೇವಸ್ಥಾನಕ್ಕೆ ಈ ರೀತಿ ರೆಡಿಯಾಗಿದ್ದು, ನನ್ನ ಮಗಳು ಕೂಡ ರೆಡಿಯಾಗಿದ್ಲು. ನಾನು ಕೂಡ ಇನ್ನು ರೆಡಿಯಾಗಿದ್ದೆ, ಲಂಗ ದಾವಣಿನೇ ಹಾಕ್ಕೊಂಡಿದ್ದೆ, ಅವಳ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೊರಟಿದ್ವಿ ಇವಾಗ ದೇವಸ್ಥಾನಕ್ಕೆ. ಫುಲ್ ಜನ ಅಂದರೆ ಜನ ಇದ್ದರು. ಹಾಗಾಗಿ ನೋಡಬೇಕು ಹೇಗಿರುತ್ತೆ ಅಂತ. ನನಗೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೀನಿ. ಒಳಗಡೆ ಹೋಗಿದ್ದೀವಿ, ಇವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟ ನೋಡಿ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. 3 ದಿನ ಇತ್ತು. 3 ದಿನದಿಂದಲೂ ಜಾತ್ರೆ ನಡೀತಾ ಇದೆ. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ನಡೆದಿತ್ತು ಜಾತ್ರೆ. ಇವತ್ತು ಫೈನಲ್ ಆಗಿ ಸಖತ್ತು ಚೆನ್ನಾಗಿ ರೆಡಿ ಮಾಡಿದರು. ನಾನು ಈ ರೀತಿ ವೀಡಿಯೋ ಮಾಡ್ಕೊಂಬಂದೆ. ಸೊ ನಾನು ಕೂಡ ಈ ರೀತಿ ರೆಡಿಯಾಗಿದೆ ಸಿಂಪಲ್ಲಾಗಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.